ಹಲೋ ಎವ್ರಿವನ್, ವೆಲ್ಕಮ್ ಟು ವಿಟ್ಸ್ ಫ್ಯಾಷನ್. ಮನೆಯಲ್ಲಿ ಅತಿ ಸುಲಭವಾಗಿ ಕಂಡೆನ್ಸ್ಡ್ ಮಿಲ್ಕ್ನ ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ದಿವಸ ನೋಡೋಣ. ಇದನ್ನು ಮಾಡೋದಕ್ಕೆ ಮನೆಯಲ್ಲಿ ಆಲ್ರೆಡಿ ಕೆನೆ ಬರೆಸಿರುವಂತಹ ಹಾಲಿತ್ತು, ಹಾಗಾಗಿ ಆ ಒಂದು ಹಾಲನ್ನು ತೊಗೊಂಡಿದ್ದೀನಿ. 1 ಲೀಟರ್ ಆಗುವಷ್ಟು ಹಾಲನ್ನು ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಾರ್ಮಲಾಗಿ ಇರೋವಂತಹ ಮನೆಯಲ್ಲಿ ಆಲ್ರೆಡಿ ಹಾಲಿದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಫ್ರೆಶ್ ಆಗಿರೋವಂಥ ಹಾಲನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಲು ಚೆನ್ನಾಗಿ ಉಕ್ಕಿ ಬರೋವರೆಗೂ ನೀವು ಕಾಯಿಸ್ಕೊಳ್ಬೇಕು. ಅದಾದಮೇಲೆ ನೀವು ಒಂದು ಸ್ಪೂನಿಂದ ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಈ ಒಂದು ಕಂಡೆನ್ಸ್ಡ್ ಮಿಲ್ಕ್ನ ನಾವು ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಈ ಒಂದು ಮಿಲ್ಕಿಂದ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ಇನ್ಸ್ಟಂಟಾಗಿ ಏನಾದರೂ ಸ್ವೀಟ್ನರ್ ನಾವು ರೆಡಿ ಮಾಡಬೇಕು ಅಂತಂದರೆ ನಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು 1 ಲೀಟರ್ ಹಾಲನ್ನು ತೊಗೊಂಡಿದ್ದೀವಿ ಅಲ್ವಾ, ಈ 1 ಲೀಟರ್ ಹಾಲು 1/4 ಲೀಟರ್ ಹಾಲಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿಯಲ್ಲಿ ಕಾಯಿಸ್ಕೊಳ್ತಾ ಇರಬೇಕು. ಹಾಗೆಯೇ ಈ ರೀತಿ ಚೆನ್ನಾಗಿ ಕಾಯ್ದು ನಾವು ಉಕ್ಕಿ ಬರ್ತಾ ಇದೆ ಅಲ್ವಾ, ಇವಾಗ ನಾವು ಇದಕ್ಕೆ 1 ಬೌಲ್ನಷ್ಟು ಅಂದರೆ ಸ್ಮಾಲ್ ಬೌಲಲ್ಲಿ 1 ಬೌಲ್ ಆಗುವಷ್ಟು ಸಕ್ಕರೆಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಂಡೆನ್ಸ್ಡ್ ಮಿಲ್ಕು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಂತ ಅನಿಸುತ್ತೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾನೆ ಇರಿ. ಮತ್ತು ತಳ ಹಿಡ್ಕೊಳ್ಬಾರ್ದು. ತಳ ಹಿಡ್ಕೊಂಡ್ರೆ ಪೂರ್ತಿ ಕೆಂಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಕೈ ಆಡಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಈ ಒಂದು ಕಂಡೆನ್ಸ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಇವಾಗ ಹಾಲು ಅದು 1 ಲೀಟರ್ ಹಾಲು ಏನಿತ್ತು ಅದು 1/4 ಲೀಟರ್ ಹಾಲಾಗುವಷ್ಟು ಇವಾಗ ಗಟ್ಟಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುವಾಗಲೇ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿದ ತಕ್ಷಣವೇ ಕೈ ಆಡಿಸ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಬುರುಗು ಬರ್ತಾ ಇರುತ್ತೆ. ಈ ಬುರುಗು ಬರೋದೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಿಂದ ಐಸ್ ಕ್ರೀಮ್ನ ರೆಡಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ನೋಡಿ, ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಸ್ವಲ್ಪ ಹಳಕ್ಕಿದ್ದಂಗೆ ಇರುತ್ತೆ. ಹಾಗೆಯೇ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಳ್ಳಿ. ಶಾಪಲ್ಲಿ ಏನು ಸಿಗುತ್ತಲ್ವ ಕಂಡೆನ್ಸ್ಡ್ ಮಿಲ್ಕು, ಅದೇ ಟೆಕ್ಸ್ಚರು, ಸ್ಮೂತಾಗಿರುವಂಥ ಟೆಕ್ಸ್ಚರಲ್ಲಿ ನಿಮಗೆ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗಿರುತ್ತೆ. ನೀವೇನಾದರೂ ಐಟಮ್ಸ್ಗಳನ್ನು ಮಾಡಬೇಕು ಅನ್ನೋ ಹಾಗಿದ್ರೆ ಮಾತ್ರ ರೆಡಿ ಮಾಡಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಸ್ಟೋರ್ ಮಾಡಿ ಜಾಸ್ತಿ ದಿನ ಇಟ್ಕೊಳ್ಬೇಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.